ಮಂಗಳೂರು ಯೂನಿವರ್ಸಿಟಿಯಲ್ಲಿ ಆದಂಥ ಇತ್ತೀಚೆಗೆ ನಡೆದಂಥ ನೇಮಕಾತಿಯಲ್ಲಿ ಒಂದಷ್ಟು ಗೊಂದಲ ಇದೆ. ಅಲ್ಲಿ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. ಸಹಾಯಕ ಹಾಗೂ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಸಂಪೂರ್ಣವಾಗಿ UGCಯ ನಿಯಮವನ್ನು ಮೀರಲಾಗಿದೆ. ಅಲ್ಲಿ ಅರ್ಹತೆ ಇಲ್ಲದೆ ಅವರಿಗೆ ಮಣೆ ಹಾಕಲಾಗಿದೆ ಎನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಸ್ವತಃ ಮಂಗಳೂರು ಯೂನಿವರ್ಸಿಟಿಯ VCTC ಶಿವಶಂಕರ್ ಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಿಂದಿದ್ದಾರೆ ಮಂಗಳೂರಿನಿಂದ. ಹಾಗೆ ಅಲ್ಲಿ ನಡೆದಂಥ ಅಕ್ರಮಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಾಕಷ್ಟು ಜನ ಪ್ರೊಫೆಸರ್ಸ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಚಿಕ್ಕಸ್ವಾಮಿ ಅವರನ್ನ ಕೇಳ್ತೀನಿ. ಡಾಕ್ಟರ್ ಚಿಕ್ಕಸ್ವಾಮಿ ಅವರು, ನಿಮ್ಮ ಗಮನಕ್ಕೆ ಬಂದಂಥ ಅಕ್ರಮ ಏನು? VC ಅವರು ಸ್ವತಃ ಸಂಪರ್ಕದಲ್ಲಿದ್ದಾರೆ. ಅವರಿಗೀಗ ನೀವು ನೇರವಾಗಿ ಏನು ಹೇಳೋಕೆ ಬಯಸ್ತೀರಿ? ನಾನು ಅವರು ನೇರವಾಗಿ ಕೇಳಕ್ಕೆ ಬಯಸಿದ್ದು ಇಷ್ಟೇ. ಇಲ್ಲೂ ಕೂಡ ಪುಷ್ಪಲತಾ ಅವರು ಏನು ಫಾಲ್ಸ್ ಡಾಕ್ಯುಮೆಂಟು, ಪಾರ್ಟಿಸಿಪೇಟೆಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಾಲೇಜ್ ಸರ್ಟಿಫಿಕೇಟ್ ಇರ್ಬೋದು, ಆಮೇಲೆ API ಸ್ಕೋರು, ಅದನ್ನ ಲೋ API ಸ್ಕೋರ್ ಅನ್ಬೇಕು ಅಥವಾ ನೋ API ಸ್ಕೋರ್ ಅಂತ ಅನ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಅವರು VC ಅವರೇ ಇದಕ್ಕೆ ಆನ್ಸರ್ ಕೊಡಬೇಕು. ಮತ್ತು ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಇವರು 30% ಕ್ಯಾಪಿಂಗ್ ಅಲ್ಲಿ ಹೇಳ್ತಾರೆ. ಮತ್ತೆ ಇಲ್ಲಿ ನೋಡಿದ್ರೆ 5-6 ಪೇಪರ್ ಮಾತ್ರ ಹಾಕಿದ್ದಾರೆ ಇದು ಪೇಪರ್ಸ್. ಆಮೇಲೆ ಎಲ್ಲ ಪಾರ್ಟಿಸಿಪೇಟೆಡ್ ಮತ್ತೆ ಬರೀ ಇದನ್ನ ಹಾಕಿದ್ದಾರೆ, ಏನು ಅಬ್ಸ್ಟ್ರಾಕ್ಟ್ ಹಾಕಿದ್ದಾರೆ. UGC ಗೈಡ್ಲೈನ್ಸ್ ಪ್ರಕಾರ ಎಲ್ಲೂ ಇದಕ್ಕೆ ಕೆಲವಕ್ಕೆ ಮಾರ್ಕ್ ಕೊಡೋಕೆ ಬರೋದಿಲ್ಲ. ಆಮೇಲೆ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಇವ್ರು API ಸ್ಕೋರು ಯಾವ ಇದಕ್ಕೆ ಹೋಗ್ತದೆ ಅಂತಂದ್ರೆ 220 ಮಾತ್ರ ಬರ್ತಾ ಇದೆ ಇವ್ರದ್ದು API ಸ್ಕೋರು. ಇಂಥವ್ರನ್ನ ಎಲಿಜಿಬಿಲಿಟಿ ಇಲ್ಲದೆ ಇರೋದನ್ನ ತಕೊಂಡು ಇವ್ರು ಸೆಲೆಕ್ಷನ್ ಮಾಡೋದಾದ್ರೆ ನಮ್ಮ ದೇಶದ ಉನ್ನತ ಶಿಕ್ಷಣ ಯಾವ ಲೆವೆಲ್ಗೆ ಹೋಗ್ತಾ ಇದೆ, ನಮ್ಮ ದೇಶದ ಮೆರಿಟ್ ಇಂಥ ಲೆವೆಲ್ ಯಾವ ತಲುಪ್ತಾ ಇದೆ ಅನ್ನೋದು ನಾನು ಕೇಳಕ್ಕೆ. ಶಿವಶಂಕರ ಮೂರ್ತಿ ಅವರೇ, ಈಗ ಒಂದು ನೀವು ನಿಮ್ಮ ಗಮನಕ್ಕೆ ಬಂದಿರಬಹುದು ಅವರು ಯಾವ ವಿಷಯವನ್ನ ಮಾತಾಡ್ತಿದ್ದಾರೆ ಅಂತ. ಇಲ್ಲಿ ಪುಷ್ಪಲತಾ ಅನ್ನೋರ ಒಬ್ಬರ ವಿಷಯಕ್ಕೆ ನಾವು ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಈಗ ಪ್ರಶಾಂತ್ ನಾಯ್ಕ್ ಇವರು ತಗೊಂಡಿದ್ದು ಪ್ರಶಾಂತ್ ನಾಯ್ಕ್ ಮತ್ತು ಪುಷ್ಪಲತಾ ಇಲ್ಲಿ ಸಬ್ಮಿಟ್ ಮಾಡಬೇಕಾದಂತಹ ಕನಿಷ್ಠ ಸರ್ಟಿಫಿಕೇಟ್ಗಳೇ ಸಬ್ಮಿಟ್ ಆಗಿಲ್ಲ. ಅದರಲ್ಲೂ ಕೆಲವು ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳು. UGCಯ ಪ್ರಕಾರ ಯಾವುದಕ್ಕೆ ಮಾರ್ಕ್ಸ್ ಕೊಡಬಾರ್ದು ಅದಕ್ಕೂ ಮಾರ್ಕ್ಸ್ ಕೊಟ್ಟು ಆ ಮಾರ್ಕ್ಸ್ ನ ಕೌಂಟ್ ಮಾಡಿ ನಿಮಗೆ ಬೇಕಾದಷ್ಟು ಅಂಕ ಪಡ್ಕೊಂಡಿರೋದು. ಇದಕ್ಕೆಲ್ಲ ಒಂದು ಉತ್ತರ ಬೇಕಾಗಿದೆ ಅಂತ. ಒಂದು ನಿಮಿಷ, ಖಂಡಿತವಾಗಿ. ಈಗ ಅವರು ಚಿಕ್ಕಸ್ವಾಮಿ ಅವರು 30% ಕ್ಯಾಪಿಂಗ್ ಅಂದಾಗ ನನಗೆ ಈಗ ಅವರು ಏನು ಹೇಳ್ತಿದ್ದಾರೆ ಅಂತ ನನಗೆ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಇದಾಗಿದೆ. ಇದು ಏನಾಗಿದೆ ಅಂತ ಅಂದ್ರೆ, ಇವರು 2013 ಜೂನ್ನಲ್ಲಿ ಈ ಕ್ಯಾಪಿಂಗ್ ಬಂದಿದ್ದು. ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು 2013 ಮೇನಲ್ಲಿ ಮಾಡಿದ್ದು ನಾವು. ಸೊ ಹಾಗಾಗಿ ಅವತ್ತು ಏನು UGC ರೂಲ್ 2009 ಇತ್ತೋ ಅದ್ರ ಪ್ರಕಾರ ಮಾಡಬೇಕು ಹೊರತು 2013 ನಿಮ್ಮ ಕ್ಯಾಪಿಂಗ್ ಮಾಡಿ ಬರುವ ಟೋಟಲ್ ಮಾರ್ಕಲ್ಲಿ 30% ತಗೋಬೇಕು, ಇನ್ನೊಂದರಲ್ಲಿ 20% ತಗೋ. ಇದು 2013 ಜೂನಿಂದ ಇಂಪ್ಲಿಮೆಂಟ್ ಆಗಿದ್ದು. ನಾವು ಅಡ್ವರ್ಟೈಸ್ ಮಾಡಿದ್ದು ಮೇನಲ್ಲಿ. ಆದ್ರಿಂದ ಮೇನಲ್ಲಿ ಅಡ್ವರ್ಟೈಸ್ ಮಾಡುವಾಗ ಏನು ರೆಗ್ಯುಲೇಷನ್ UGC ಇತ್ತೋ ಅದು ಪ್ರಕಾರ ನಾವೀಗ ಇದನ್ನ ಮಾಡಿರೋದು. ಒಂದು ವೇಳೆ ಈಗ ಈ ಜೂನ್ 2013 ಒಂದು ನಿಮಿಷ ಅದು ಕ್ಲಾರಿಫಿಕೇಶನ್ ಕೇಳ್ತೇನೆ. ಡಾಕ್ಟರ್ ಚಲಪತಿ, ರೆಗ್ಯುಲೇಷನ್ಸ್ಗಳು ಹೇಗಿದೆ ಅಂತ ಹೇಳಿದ್ರೆ, ನಮ್ಮ VC ಸಾಹೇಬರು ಮಾತನಾಡ್ತಾ ಇರುವಂಥದ್ದು ಮಾತಾಡೋದಕ್ಕೆ ರೂಲ್ಸು, ತಿನ್ನೋದಕ್ಕೆ ಬದನೆಕಾಯಿ ಅನ್ನೋ ಆಗಿದೆ ಅಷ್ಟೇ. ಅದು ಯಾಕೆ ಅಂತ ಹೇಳಿದ್ರೆ, ಅವ್ರ ನಿಯಮದ ಪ್ರಕಾರ, ರೆಗ್ಯುಲೇಷನ್ ಪ್ರಕಾರ ಅವರು ಎಕ್ಸ್ಪರ್ಟ್ ಕಮಿಟಿ ಎಲ್ಲ ಮಾರ್ಕ್ಸ್ ಹಾಕಿದ್ರು. ಅವ್ರಿಗೊಂದು ಫಾರ್ಮೆಟೇ ಇರಲಿಲ್ಲ. ನಾನು ಇಂಟರ್ವ್ಯೂಗೆ ಹೋಗಿದ್ನಲ್ಲ, ಫಾರ್ಮೆಟ್ ಕೂಡ ಇರಲಿಲ್ಲ ಅವರ ಎಕ್ಸ್ಪರ್ಟ್ಗಳ ಹತ್ರ. ಎಕ್ಸ್ಪರ್ಟ್ಗಳು ಹೇಗಿದ್ರು ಅಂತ ಹೇಳಿದ್ರೆ, ಅವ್ರ ಪಕ್ಕದಲ್ಲಿ ಸುಮ್ಮನೆ ಕುಂತಿದ್ರು ಇನ್ಯಾರೋ ವಿಶ್ವನಾಥನ್ ಅವರು ಇದಾರಲ್ಲ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನವರು, ಅವರೊಬ್ರು, ಮತ್ತೆ ಆರ್ಟ್ಸ್ ಫ್ಯಾಕಲ್ಟಿ ಡೀನ್ ಚಿನ್ನಪ್ಪ ಗೌಡ, ಮತ್ತೆ ಪಕ್ಕದಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ನ ಚೇರ್ಮನ್ ಸಬಿಹಾ ಭೂಮಿಗೌಡ ಕುಂತಿದ್ರು. ಇವರು ಏನೋ ನೋಡ್ಕೊಂಡು, ಯಾರು ಎಕನಾಮಿಕ್ಸ್ನವರು ನಮ್ಮ ಪೇಪರ್ಗಳನ್ನ ಈ ಬಂದಿರುವಂಥದ್ದು ಮ್ಯಾಗಝೈನ್ಗಳಲ್ಲಿ ಬಂದಿರುವಂಥದ್ದು ಲೇಖನ ನೋಡೋದು, ಇದಕ್ಕೆ ಎಷ್ಟು ಕೊಡ್ಬೋದು, ಇಷ್ಟು ಬರ್ಕೊಳ್ಳಿ ಅಂತ ಹೇಳೋದು. ಅವ್ರು ಬರ್ಕೊಳ್ಳೋ ಒಂದು ಕಾಲ VC ಅವರು ಹೇಳಿದ್ದು 2008 ನಿಯಮದ ಪ್ರಕಾರವಾಗಿ ಅಲ್ಲಿ ಮಾರ್ಕ್ಸ್ ಗಳನ್ನ ಕೌಂಟ್ ಮಾಡಲಾಗಿದೆ. 2013 ನಿಯಮ ಅಲ್ಲ. 2010ರಲ್ಲಿ UGC ನಿಯಮಗಳು ಬಹಳ ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿದೆ ಸರ್, ಬಹಳ ಕ್ಲಿಯರ್ ಆಗಿದೆ. 2010 ನಿಯಮಗಳನ್ನೇ ಎಲ್ಲರೂ ಕೂಡ ಪಾಲಿಸ್ತಾ ಇರುವಂತದ್ದು. ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಕೆಲವರು 2010 ಫಾರ್ಮೆಟ್ ಅಲ್ಲಿ ಹಾಕಿಲ್ಲ. ಸೋಮಣ್ಣ ಅನ್ನೋರು ಯಾರು ಆಯ್ಕೆ ಆಗಿದ್ದಾರೆ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿ, ಅವರು ಆ ಫಾರ್ಮೆಟ್ ಅಲ್ಲಿ ಕೂಡ ಇಲ್ಲ. ಮತ್ತೆ ಅವರು ಅಪ್ಲಿಕೇಶನ್ ಫಿಲ್ ಮಾಡಿದ್ರು ಕೂಡ ಬಗೆ ಕೂಡ ಸರಿ ಇಲ್ಲ. ಆಕ್ಚುಲ್ ಆಗಿ ನಿಜವಾಗ್ಲೂ ಸರಿಯಾಗಿ ಅಪ್ಲಿಕೇಶನ್ ಸ್ಕ್ರೂಟಿನಿ ಮಾಡೋರಾಗಿದ್ರೆ ಆ ಅಪ್ಲಿಕೇಶನ್ ಲೆವೆಲ್ ಅಲ್ಲೇ ಅದನ್ನ ಸ್ಕ್ರೂಟಿನಿ ಮಾಡೋ ಲೆವೆಲ್ ಅಲ್ಲೇ ರಿಜೆಕ್ಟ್ ಮಾಡ್ತಾ ಇದ್ದು. ಒಂದು. ಎರಡನೇದು, ಅವ್ರ ಮಾರ್ಕ್ಸ್ ಕೂಡ ಅಷ್ಟಿಲ್ಲ. ಯಾಕೆಂದ್ರೆ ಅವಳು ಯೂನಿವರ್ಸಿಟಿ ಕಾಲೇಜ್ ಪ್ರಿನ್ಸಿಪಾಲ್ ಪೋಸ್ಟ್ಗೆ ಅಪ್ಲೈ ಮಾಡಿ ಇಂಟರ್ವ್ಯೂಗೆ ಹೋಗಿದ್ದಾಗಲೇ API ಸ್ಕೋರ್ ಇಲ್ಲ ಅಂತ ಅವ್ರು ರಿಜೆಕ್ಟ್ ಆಗಿರುವಂತವ್ರು. ಅಲ್ಲಿಲ್ಲದೆ ಇರುವಂತವ್ರು ಇಲ್ಲಿ ಪ್ರೊಫೆಸರ್ ಹಾಕಿದ ಕೂಡಲೇ ಹೇಗೆ ಅವರು ಎಲಿಜಿಬಲ್ ಆಗ್ತಾರೆ? ಓಕೆ, ಇದಕ್ಕೊಂದು ನೇರ ಉತ್ತರ ಕೊಡಬಹುದಾ? ಈಗ
ಒಂದು ಖಂಡಿತವಾಗಿ ಇಲ್ಲಿ ಏನಾಗಿದೆ, ಚಲಪತಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಇಂಟರ್ವ್ಯೂಗೆ ಬಂದಾಗ ನಿಮಗೆ 282 ಪಾಯಿಂಟ್ 392 ಪಾಯಿಂಟ್ ಬರ್ತಾ ಇದೆ, 8 ಮಾರ್ಕ್ ಕಡಿಮೆ ಇದೆ, ಏನ್ ಮಾಡ್ತೀರಾ ಅಂದಾಗ ನನಗೆ ಒಂದ್ ದಿವಸ ಟೈಮ್ ಕೊಡಿ, ಕೆಲವು ಪ್ರಶ್ನೆಲ್ಲ ಕಳಿಸ್ಕೊಡ್ತೀನಿ ನಾನು ನಾಳೆ ಅಂತ ಸುಳ್ಳು, ಹೇಳಿದ್ರು. ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಕೊನೆಗೆ ನೀವು. ಏನ್ ಹೇಳ್ತೀರಾ? ನೀವು ನಮ್ಮನ್ನು ಬಾಯಿ ಮುಚ್ಚೋದು ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಖಂಡಿತ. ನಾನು ಇಮಿಡಿಯೇಟ್ ಆಗಿ ಮೀಡಿಯಾ ಬಂದಿದ್ದೀನಿ ಅಲ್ಲ. ಅವತ್ತು ಬೆಳಗ್ಗೆನೆ. ನೀವೇನ್ ಹೇಳಿ ಕೊನೆಗೆ ಏನ್ ಹೇಳ್ತೀರಾ ಅಂದ್ರೆ ಇದಕ್ಕೆ ನಾನೇನು ಹೇಳಕ್ಕಾಗಲ್ಲ ಅಂತ ಹೇಳಿ ಇಲ್ಲ, ಇಲ್ಲ, ನೀವು ಹೊರಗಡೆ ಹೋಗಿ. ಇಲ್ಲ, ಇಲ್ಲ, ಮಾತಾಡ್ತೀನಿ ಹಾಗೇನೆ. ನಾನು. ನೀವು ಪ್ರಶ್ನೆ ಇವ್ರಿಗೆ ಕೇಳೋದ್ರ ಬದಲು ಬೇರೆಯವರಿಗೆಲ್ಲ ಹೆಂಗ್ ಜಾಸ್ತಿ ಮಾಡಿದ್ರಲ್ಲ ಅಲ್ಲ ಸ್ವಾಮಿ. ಅದೇ ತರ ನೀವು ಇವ್ರಿಗೂ ಜಾಸ್ತಿ ಮಾಡ್ಬೋದಾಗಿತ್ತಲ್ಲ. ಬೇರೆ ಏನಾದ್ರು ಇಲ್ಲ, commitment ಇತ್ತ ನಮಗೆ ತಮಗೆ ಜಾಸ್ತಿ ಅಂತ. ಮಾಡೋದು ಬೇಡ, ನಮಗೆ ಜಾಸ್ತಿ ಮಾಡೋದು ಬೇಡ. ಪ್ರಶ್ನೆಯನ್ನ ನೇರವಾಗಿ ಕೇಳ್ತೀನಿ ವಿ ಸಿ ಸಾಹೇಬ್ರೆ. ನೀವು ಅಲ್ಲಿ ಒಂದು ಫಾರ್ಮೇಟ್ ಹಾಕಿರ್ಲಿಲ್ಲ ನಿಮ್ಮ ಕಮಿಟಿಯ ಜೊತೆಯಲ್ಲಿ ಮಾರ್ಕ್ಸ್ ಹಾಕೊಳ್ಳೋದಕ್ಕೆ, ಮತ್ತೆ ಆ ಫಾರ್ಮೇಟ್ ಕೊಡಿ ಅಂತ ಕೇಳಿದಕ್ಕೆ ನೀವು RTI ಕೊಟ್ಟಿಲ್ಲ. ಯಾಕೆಂದ್ರೆ ನೀವು ಅದನ್ನ ಫಾಲೋ ಮಾಡಿಲ್ಲ. ಒಂದನೇದು. ಎರಡನೇದು ಸಿಂಡಿಕೇಟ್ ಮೀಟಿಂಗ್ ಸೇರಿದ್ದೀರಿ ಫಾರ್ಮ್ಯಾಟ್ ಸರ್. ಒಂದ್ ಸೆಕೆಂಡ್, ಇಲ್ಲಿ ನೋಡಿ, ಪ್ರಶ್ನೆ ಪೂರ್ತಿ ಮಾಡೋದಕ್ಕೆ ಬಿಡಿ, ನನ್ನನ್ನ ಪ್ರಶ್ನೆ ಪೂರ್ತಿ ಮಾಡೋದಕ್ಕೆ ಬಿಡಿ. ಹೇಳಿ. ಎರಡನೇದು, ನೀವು ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಸೋಮಣ್ಣ ಅವ್ರನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ರಿ ಸೋಮಣ್ಣ ಅವರಿಗೆ. ಆದ್ರೆ ಸಿಂಡಿಕೇಟ್ ಮೀಟಿಂಗ್ ಅಲ್ಲಿ ಆಗಿರುವಂತ ಎಂಡೋಸ್ಮೆಂಟ್ ಹೆಂಗಿದೆ ಅಂತ ಹೇಳಿದ್ರೆ, ನೇಮಕಾತಿಗೊಂಡ ಅಭ್ಯರ್ಥಿಯು ಕನ್ನಡ ಪ್ರಾಧ್ಯಾಪಕ ಹುದ್ದೆಗೆ ಹಾಜರಾದ ಕಾರಣ ಕಾಯ್ದಿರಿಸಿದ ಅಭ್ಯರ್ಥಿಯ ಬಗ್ಗೆ ಸಿಂಡಿಕೇಟ್ ಸಭೆಯಲ್ಲಿ ಯಾವುದೇ ನಿರ್ಣಯ ಕೈಗೊಂಡಿರುವುದಿಲ್ಲ ಅಂತ ಕೊಟ್ಟಿದ್ದೀರಿ. ಸಿಂಡಿಕೇಟ್ ಸಭೆ ಆಗೋದಕ್ಕೂ ಮೊದಲು ಅಪಾಯಿಂಟ್ ಆರ್ಡರ್ ಕೊಟ್ಟಿರ್ತೀರೋ, ಸಿಂಡಿಕೇಟ್ ಸಭೆ ಆದ್ಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ತೀರೋ ನೀವು? ನನಗೆ ಉತ್ತರ ಕೊಡಿ ಈ ಪ್ರಶ್ನೆಗೆ. ಸಾಧ್ಯ ಇಲ್ಲ. ಸಿಂಡಿಕೇಟ್ ನೀವು ಇದ್ರಲ್ಲಿ ಮೋಸ ಆಗಿದೆ ಅನ್ನೋದು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಖಂಡಿತ ಇಲ್ಲ. ಸಿಂಡಿಕೇಟ್ ಆರ್ಡರ್ ಆದ್ಮೇಲೆ ಅದನ್ನು ಮತ್ತೆ ಯಾಕೆ ಕೊಟ್ರಿ? ಸಿಂಡಿಕೇಟ್ ಸಭೆ ಒಳಗಡೆ ನಾವು ಏನು ಪ್ರಯಾರಿಟಿ ಲಿಸ್ಟ್ ಮಾಡೋದಕ್ಕೆ ಯಾವುದೇ ನಿರ್ಣಯ ತಗೊಂಡಿಲ್ಲ, ಯಾಕೆ ಅವ್ರು ಹಾಜರಾಗಿರೋ ಕಾರಣ ಅಂತ ಹೆಂಗ್ ಕೊಟ್ರಿ ನೀವು ಎಂಡೋಸ್ಮೆಂಟ್ ನ? ಇಲ್ಲಿದೆ ನನ್ನ ಪ್ರಯಾರಿಟಿ ಲಿಸ್ಟ್ ಕೈಯಲ್ಲಿ ಅಂತ ಅಂದ್ರೆ ಒಂದ್ ನಿಮಿಷ Print mistake ಇರ್ಬೋದು. ಸೆಲೆಕ್ಟೆಡ್ ಲಿಸ್ಟ್, ವೈಟಿಂಗ್ ಲಿಸ್ಟ್ ಮಾಡುವಾಗ ಅದು ಪ್ರಯಾರಿಟಿ ಲಿಸ್ಟ್ ಆಗ್ತದೆ. ಅದು ಮಾತಾಡಿ ವೈಟಿಂಗ್ ಲಿಸ್ಟ್, ಸೆಲೆಕ್ಟೆಡ್ ಲಿಸ್ಟ್ ಅಂತ ಅದು ಲಿಸ್ಟ್. ಅದು ಅದರಿಂದ ಫಸ್ಟ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ವೈಟಿಂಗ್ ಲಿಸ್ಟ್ ಅವರಿಗೆ ನೆಕ್ಸ್ಟ್ ಯಾವಾಗ ಮಾಡ್ತೀರಿ ಸ್ವಾಮಿ? ವೈಟಿಂಗ್ ಲಿಸ್ಟ್ ಯಾವಾಗ ಮಾಡ್ತೀರಿ? ಪ್ರಯಾರಿಟಿ ಲಿಸ್ಟ್ ತಾನೇ ಮಾಡ್ತೀರಿ. ಮೊದಲನೇವ್ರು ಇವರು, ಎರಡನೇವ್ರು ಇವರು, ಮೂರನೇವ್ರು ಇವರು, ನಾಲ್ಕನೇವ್ರು ಇವರು. ಹೌದು. ಸಿಂಡಿಕೇಟ್ ಸಭೆ ಸೇರಿದಾಗ ತಾನೇ ಮಾಡ್ತೀರಿ. ಆ ಸಿಂಡಿಕೇಟ್ ಸಭೆಯಲ್ಲಿ ಮಾಡದೆ ಆ ಪ್ರಯಾರಿಟಿ ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ನಾವು ಲಿಸ್ಟ್ ಮಾಡಲಿಲ್ಲ ಅಂತ ಕೊಟ್ಟಿದಿರಲ್ಲ ಎಂಡೋಸ್ಮೆಂಟ್. ಇಲ್ಲಿದೆ, ನನ್ನ ಕೈಯಲ್ಲಿದೆ ಎಂಡೋಸ್ಮೆಂಟ್. ಮಾತನಾಡಿ. ಒಂದು ನಿಮಿಷ. ಪ್ರಯಾರಿಟಿ ನಿಮಗೆ ಇಲ್ಲಿ ಒಂದು ಹೇಳ್ತೀನಿ ನಾನು ನಿಮಗೆ. ಪ್ರಯಾರಿಟಿ ಲಿಸ್ಟ್ ಅಂತ ಅಂದ್ರೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ. ಒಂದು ನಿಮಿಷ ಹಾಗೆ ನೋಡಿ. ಇಲ್ಲಿ ಎಲ್ಲ ಎಕ್ಸ್ಪರ್ಟ್ಸ್ ನ ಮಾರ್ಕ್ಸ್ ಇಲ್ಲಿ ಹಾಕಿ ಎಲ್ಲ ಸಿಗ್ನೇಚರ್ ಮಾಡಿ ಕೊನೆಯಲ್ಲಿ ಟೋಟಲ್ ಮಾರ್ಕ್ಸ್ ಹಾಕಿ ಸೆಲೆಕ್ಟೆಡ್. ಒಂದ್ ನಿಮಿಷ ಸೆಲೆಕ್ಟೆಡ್ 1 ಅಂತ ಇದೆ, ಇವರು ನಂಬರ್ 1. ಮತ್ತೆ ಇಲ್ಲಿ ವೈಟಿಂಗ್ ಲಿಸ್ಟ್ 1 ಅಂತ ಇದೆ, ಇವರು 2ನೇವ್ರು ಆಗ್ತಾರೆ. ಇದರಲ್ಲಿ ನಾವು ಇವರು 1, 2 ಅಂತ ಹಾಕೋದಿಲ್ಲ. ಸೆಲೆಕ್ಟೆಡ್ 1, ವೈಟಿಂಗ್ ಲಿಸ್ಟ್ 1, ಇದು ನಮ್ಮ ಲಿಸ್ಟ್ 1, 2. ಇದರಲ್ಲಿ ಸೆಲೆಕ್ಟ್ ಆಗಿರೋರಿಗೆ ಮೊದಲು ಆರ್ಡರ್ ಕೊಡ್ತೀವಿ, ಬರಲಿಲ್ಲ ಅಂತಂದ್ರೆ 2ನೇವ್ರಿಗೆ ಆರ್ಡರ್ ಕೊಡ್ತೀವಿ. ಲಿಸ್ಟೇ ಮಾಡಬೇಕು ಅಂತಂದ್ರೆ ಇವ್ರು ವಿ ಸಿ ಸಾಹೇಬ್ರೆ, ಇವ್ರದೊಂದು 2 ಹೆಸರು ಹಾಕಿ ವಿ ಸಿ ಸಾಹೇಬ್ರೆ, ಇದು ಲಿಸ್ಟ್. ಇದು ಹೇಳಿ ಲಿಸ್ಟ್ ನೀವು ಯಾವ ಕೈಲಿ ಇಟ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ನೀವು ಕೊಟ್ಟಿರುವಂತ ಎಂಡೋಸ್ಮೆಂಟ್ ಇಲ್ಲಿದೆ, RTI ಮೂಲಕ ತಗೊಂಡಿರೋದಕ್ಕೆ. ಗೊತ್ತಾಯ್ತಾ? ನಾವೇ ಲಿಸ್ಟ್ ಮಾಡಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದೀರಿ. ಇನ್ನೊಂದು ಪ್ರಶ್ನೆ ನಿಮಗೆ. ಖಂಡಿತ ಇಲ್ಲಮ್ಮ, ಖಂಡಿತ ಇಲ್ಲ ಸರ್. ಇನ್ನೊಂದು ಪ್ರಶ್ನೆ ನಿಮಗೆ. ನೀವು ಗೋಲ್ಮಾಲ್ ಮಾಡಿ ಕನ್ನಡ ಕಾಣಿಸ್ತಾ ಇದೆ. ಇಲ್ಲೇನೆ 220 API ಸ್ಕೋರ್ ನನಗೆ ಅಪಾಯಿಂಟ್ ಮಾಡಬೇಕು ಅಂದ್ರೆ ನಾವು ಇಷ್ಟೆಲ್ಲ API ಸ್ಕೋರ್ 23 ವರ್ಷ ಇಷ್ಟು ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಯಾರೋ ನನಗಿನ್ನ ಜೂನಿಯರ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೆ ಎಜುಕೇಷನ್ಗೆ ಇದು ಬರೋದಿಲ್ಲ. ಬಟ್ 220 ಸ್ಕೋರ್ ಮಾಡಿರೋನ್ಗೆ ನೀವು ಜಸ್ಟಿಫಿಕೇಶನ್ ಏನು ಕೊಡ್ತೀರಾ? ಅದನ್ನ ಕೊಟ್ಟು ಯಾವ ಥರ ನೀವು ಇವ್ರನ್ನ ಅಪಾಯಿಂಟ್ ಮಾಡಿದ್ರೆ ಅನ್ನೋದಕ್ಕೆ ನಮಗೆ ಕುಲಪತಿಗಳು ಒಂದು ಹೇಳಿದ್ರು 2013 ಮಾಡಿದೀವಿ ಅಂತ. ನಾವೇನ್ ತೀರಾ ಅವರು BOA ಬಂದಿರೋಷ್ಟು ದಡ್ರೇನಲ್ಲ, ಅಥವಾ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಇಲ್ಲಿ ನೋಡಿ, ಇದು 2009-10 ರೆಗ್ಯುಲೇಷನ್. ಇದು ಬೇಸ್ಡ್ ಆನ್ ದಟ್ ಮಂಗಳೂರು ಯೂನಿವರ್ಸಿಟಿ ಮಾಡಿರೋ ಸ್ಟ್ಯಾಚ್ಯೂಟ್ಸ್. ಇದ್ರ ಪ್ರಕಾರನೇ ಮಾಡಿರೋದು. ಮೊದಲು ಒಂದ್ಸಲ ಕೇಳ್ದ, ನನಗೆ ಬೇರೆ ಏನು ಬೇಡ ಸರ್. ಅವರು ಒಬ್ರು ಎಕ್ಸ್ಪರ್ಟ್ ಕಮಿಟಿ ಆಗಿ ಹೋಗಿದ್ದವರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ 2007ರಲ್ಲಿ ಅವರು ಒಂದು ಎಕ್ಸ್ಪರ್ಟ್ ಕಮಿಟಿ ಆಗಿ ಹೋಗಿ ಅವರು ಒಂದು ಅದ್ಭುತವಾದ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಇನ್ನೂ ನಿದರ್ಶನ ಇದೆ, ಅದು ಆಮೇಲೆ ಮಾತಾಡ್ತೀನಿ. ಈಗ ಆಸ್ ಎ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ನಾನು ಅವ್ರು ಕೇಳಿ ಇಷ್ಟಪಡೋದು ಇಷ್ಟೇ. 5 ಪೇಪರ್ ಇದೆ, ಅದರಲ್ಲಿ ಸೇಮ್ ಆಥರ್ 2 ಫಸ್ಟ್ ಆಥರ್ ಇದ್ದಾರೆ, ಇನ್ನು 3ರಲ್ಲಿ ಸೆಕೆಂಡ್ ಆಥರ್ ಇದ್ದಾರೆ. ಸೊ ಆಸ್ ಪರ್ ದ ರೆಗ್ಯುಲೇಷನ್ಸು ಅವ್ರು ಏನು ಹೇಳ್ತಾರೆ ಅಂತಂದರೆ, ಇಫ್ ಇಟ್ ಇಸ್ ಇಂಟರ್ನ್ಯಾಷನಲ್ ಪೇಪರ್ 10,
ಅದೇ ತರ ಇದ್ರ ಪ್ರಕಾರ ಹೇಳಬೇಕು ಅಂತಂದ್ರೆ 60% ಅವರು ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿಗೆ 2 ಪೇಪರಿಗೆ 60% ಅಂತಂದ್ರೆ ಎಷ್ಟು ಬರ್ತದೆ? 6 6 12 ಬರ್ತದೆ, ಇನ್ನೂರಕ್ಕೆ 12 ಬರ್ತದೆ, ಅಲ್ಲಿಗೆ 24 ಪಾಯಿಂಟ್ಸ್ ಮಾತ್ರ ಬರ್ತದೆ. ಆದರೆ ಮಾನ್ಯ ಕುಲಪತಿಗಳು ಕೊಟ್ಟಿರೋದೇನು ಅಂತಂದ್ರೆ ಇಂಟರ್ನ್ಯಾಷನಲ್ ಪೇಪರ್ ಪಬ್ಲಿಕೇಶನ್ 85.5 ಅಂತ ಕೊಟ್ಟಿದ್ದಾರೆ. ಇದು ಈ ಸ್ಕ್ರೂಟಿನಿ ಕಮಿಟಿ ಸ್ಕ್ರೂಟಿನಿ ಮಾಡ್ತಲ್ಲ, ಮಾನ್ಯ ಉಪಕುಲಪತಿಗಳು ಏನ್ ಮಾಡ್ತಾ ಇದ್ರು, ನಂದೇನು ಕೆಲಸ ಇಲ್ಲ ಅನ್ನೋದಾದ್ರೆ ಇವ್ರು ಸೀಟ್ ಮೇಲೆ ಇರಕ್ಕೆ ಅವಶ್ಯಕತೆ ಇದೆ. ಇವ್ರ ಇದಕ್ಕೆ ಅವರು ದಯವಿಟ್ಟು ಜಸ್ಟಿಫೈ ಮಾಡಲೇಬೇಕಿದಕ್ಕೆ. ಈಗ ಗೋಪಿನಾಥ್ ಕೇಳಿದ ಒಂದು ಪ್ರಶ್ನೆಗೆ ಒಂಚೂರು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಶಿವಶಂಕರ್ ಮೂರ್ತಿಗಳೇ. ಇಷ್ಟೇ, ಸ್ಕ್ರೂಟಿನಿ ಮಾಡೋದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಒಂದು ಇರ್ತದೆ, ಸೆಲೆಕ್ಷನ್ ಕಮಿಟಿಗೆ ವೈಸ್ ಚಾನ್ಸಲರು, ಡೀನು ಎಲ್ಲರೂ ಇರ್ತಾರೆ. ಅದನ್ನ ನಾವು ನೋಡಿದೀವಿ ಕುಲಪತಿಗಳೇ, ನೀವು ಆ ಕಥೆ ಹೇಳ್ಬೇಡಿ, ನಾವು ಅದನ್ನು ನೋಡಿದೀವಿ. ನಾವು ಕೂಡ ಇಂಟರ್ವ್ಯೂ ಬಂದವರೇನೆ. ನೀವು ಕೇಳ್ತಿರೋದಿಷ್ಟೇ, ಎಲಿಜಿಬಿಲಿಟಿ ಇಲ್ಲದೆ ಇರೋರ್ನೇ ಸೆಲೆಕ್ಟ್ ಮಾಡಿರೋದು ಹೇಗೆ ಅಂತ. ಅಲ್ಲ, ನಿಮ್ಮ ಉದ್ದೇಶ ಏನು? ನೀವು ಯಾರು ಬರಲೇಬೇಡಿ, ನಮ್ದೇ ಒಂದು ಕಮಿಟ್ಮೆಂಟ್ ಇದೆ ಅಂದಿದ್ರೆ ನಾವು ಬರ್ತಾನೆ ಇರಲಿಲ್ಲ ಸ್ವಾಮಿ. ಏನಕ್ಕೆ ನಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಕರೀತೀರಿ? ಖಾಲಿ ಸರ್ಟಿಫಿಕೇಟಿಗೆ ಕೊಟ್ಟಿದ್ದೀರಲ್ಲ, ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ನೀವು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ಸ್ಥಾನಕ್ಕೆ ಚ್ಯುತಿ ಬರತಕ್ಕಂತ ಮಾತಾಡ್ತಾ ಇದ್ದೀರಿ ನೀವು. ನನಗೆ ಗೊತ್ತಿಲ್ಲ, ಎಕ್ಸ್ಪರ್ಟ್ ಕಮಿಟಿ. ನಾವು BOA ಕೇಳ್ತಾ ಇಲ್ಲ ಮಾನ್ಯ ಕುಲಪತಿಗಳೇ, ಬೋರ್ಡ್ ಆಫ್ ಅಪಾಯಿಂಟ್ಮೆಂಟ್ ನಾನು ಕೇಳ್ತಾ ಇರೋದು ಸ್ಕ್ರೂಟಿನಿ ಕಮಿಟಿ ಮಾಡಿದಿರಲ್ಲ, ನೀವು ಕಣ್ ಮುಚ್ಕೊಂಡು ಸೈನ್ ಹಾಕಿದ್ರ? ಸ್ವಲ್ಪನಾದ್ರೂ ಜ್ಞಾನ ಇಟ್ಕೊಂಡು ಹೇಳ್ಬೇಕು ತಾನೆ ನೀವು. ಈಗ ಹೇಳಿ, ನೀವು ನನಗೆ ಜಸ್ಟಿಫಿಕೇಶನ್ ಕೊಡಿ. 5 ಪೇಪರಿಗೆ ನಿಮ್ಮ ಪ್ರಕಾರ 85 ಪಾಯಿಂಟ್ಸ್ ಹೆಂಗ್ರಿ ಬರ್ತದೆ? ಓಕೆ, ಇದಕ್ಕೊಂದು ಕ್ಲಾರಿಫಿಕೇಶನ್ ತಗೊಂಡ್ಬೇಡ. ಈಗ ಗೋಪಿನಾಥ್ ಹೇಳಿದಂತ ಪ್ರಶ್ನೆಗೆ ನೀವೊಂದು ಉತ್ತರ ಕೊಡಿ ವಿಸಿಯರೇ. ಈಗ ನಾನು ಅವರ ಪಬ್ಲಿಕೇಶನ್ಸ್ ಎಲ್ಲವನ್ನ ನಾನು ಇಲ್ಲಿ ತಗೊಂಡ್ಬಂದಿಲ್ಲ. ತರಬೇಕು ಸರ್, ಬರ್ತಾ ಇರೋದು ನೀವು ತಂದಿಲ್ಲ, ನಮ್ಮ ಹತ್ರ ಇದೆ. ಅಲ್ಲಲ್ಲ, ಓಕೆ ಮಾನ್ಯ ಕುಲಪತಿಗಳೇ, ಒಂದ್ ನಿಮಿಷ ಗೋಪಿನಾಥ್, ಒಂದ್ ನಿಮಿಷ. ಓಕೆ, ನೀವು ತಂದಿಲ್ಲ, ಆದ್ರೆ ಆ ಮಾಹಿತಿಗಳು ನಮ್ಮ ಹತ್ರ ಇದೆ. ಒಂದೊಮ್ಮೆ ಆ ವಿಷಯಕ್ಕೆ 85 ಅಂಕಗಳನ್ನ ಕೊಟ್ಟಿದ್ದೆ ಆದ್ರೆ ಅದು ಸರಿಯಾ? ಇಲ್ಲ, ಖಂಡಿತವಾಗಿ ಆಗೋಕೆ ಸಾಧ್ಯ ಇಲ್ಲ. ಅದನ್ನು ನಾನು ವೆರಿಫೈ ಮಾಡ್ತೀನಿ. ಓಕೆ, ಒಂದೊಮ್ಮೆ ಸಾಧ್ಯ ಆಗಿದ್ರೆ ಏನ್ ಕ್ರಮ ತಗೋತೀರಿ? ನೋಡ್ಬೇಕು ಕಾನೂನು ಪ್ರಕಾರ ಏನಾಗುತ್ತೆ. ಆ ನೇಮಕಾತಿಯನ್ನು ಅಸಂಧಿಗೊಳಿಸ್ತೀರಾ? ಖಂಡಿತ ನಾನು ಕೊಳ್ಸಕ್ ಆಗೋದಿಲ್ಲ. ಸಿಂಡಿಕೇಟ್ ಅಪ್ರೂವ್ ಆಗಿದೆ. ಸೊ ಆದ್ರಿಂದ ಇದನ್ನ ಅವರು ಪ್ರಶ್ನೆ ಮಾಡಬಹುದು ನ್ಯಾಯಾಲಯದಲ್ಲಿ. ನ್ಯಾಯಾಲಯದಲ್ಲಿ ಮಾಡಿದೀವಿ ಬಿಡಿ, ನ್ಯಾಯಾಲಯದಲ್ಲಿ ಮಾಡಿದೀವಿ, ಖಂಡಿತ. ಓಕೆ, ಈಗ ವಿಸಿ ಅವರೇ, ಈಗ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು, ಅದು ಸಹಜ ಪ್ರಕ್ರಿಯೆಗಳು, ಕಾನೂನಾತ್ಮಕವಾದಂತಹ ಹೋರಾಟ, ಸರಿ. ಅಲ್ಲಿ ನಿಮ್ದು ಕೂಡ ತಪ್ಪಾಗತ್ತೆ, ನಿಮ್ಮ ಗಮನಕ್ಕೂ ತರದೆ ಅದನ್ನ ಮಾಡಿದ್ದಾರೆ ಅಂದ ತಕ್ಷಣ ಅದು ನಿಮ್ದು ಅಲ್ಲಿ ಪಾತ್ರ ಇದೆ ಅಂತ ಆಗತ್ತೆ. ಇದಕ್ಕೇನು ಹೇಳ್ತೀವಿ? ಇನ್ನೊಂದು ಅದಕ್ಕೆ ಆಡ್ ಮಾಡಿ ಒಂದು ಪಾಯಿಂಟ್ ಕೇಳ್ತಿದ್ದೀನಿ ಸರ್. ಒಂದ್ ನಿಮಿಷ ವಿಸಿ. ಈಗ ಇಲ್ಲಿ ನಾವೊಂದು ಗಮನಿಸಿದಾಗ ನೀವು ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಎಲ್ಲ ಯಾರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಎಲ್ರಿಗೂ 25, 27, 28 ಸಂದರ್ಶನದಲ್ಲಿ ಸಿಕ್ಕಿದೆ. ಯಾರು ಆಯ್ಕೆಯಾಗಿಲ್ಲ ಅವರೆಲ್ಲರನ್ನು 15ರ ಕೆಳಗೆ ಇಳಿಸಿದ್ದೀರಾ. ಯಾರು ನಾವು ಎಲ್ಲಾ ಲಿಸ್ಟಲ್ಲಿ ನೋಡ್ತಿದ್ದಾಗ ಕೂಡ ಯಾರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ ಅದ್ಭುತವಾಗಿ ಅವರು ನೀವು ಆಯ್ಕೆಯಾದವರು ಅದ್ಭುತವಾದಂತ ಏನೋ ಅವರು ತಜ್ಞರು ಏನೋ ಅನ್ನೋ ರೀತಿಯಲ್ಲಿ ನೀವು ಆ ಸಂದರ್ಶನದಲ್ಲಿ ಮಾರ್ಕ್ಸ್ ಕೊಟ್ಟಿದ್ದೀರಿ. ಆ ಸಂದರ್ಶನದ ಮಾರ್ಕ್ಸ್ ನೋಡುವಾಗಲೇ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅದ್ರಲ್ಲೂ ಕೂಡ ನನಗೆ 13, 15, 16 ಕೊಟ್ಟು ನನಗಿನ್ನ ಲೀಸ್ಟ್ ಅವ್ ಎಲಿಜಿಬಿಲಿಟಿನೇ ಇಲ್ಲ. ಅವನಿಗೆ 27 ಕೊಟ್ರೆ ಅವ್ರಿಗೆ ಈ ದೇಶದ ನ್ಯಾಯ ಯಾವ ಕಡೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದು ಹೇಳ್ಬೇಕು. ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ, ಈಗ ಅವರು ಸೆಲೆಕ್ಟ್ ಮಾಡಿರುವಂತ ಸೋಮಣ್ಣ ಅವರಿಗೆ ಬಂದಿರುವಂತದ್ದು 509. ಒಟ್ಟಿಗೆ ಉತ್ತರ ಕೊಡಬಹುದು. ಸೊ ಅವ್ರ ಪ್ರಕಾರನೇ ಇವಾಗ ಯೂನಿವರ್ಸಿಟಿ ಸರ್, ಒಂದ್ ನಿಮಿಷ, ಅವ್ರ ಪ್ರಕಾರನೇ ಅವರಿಗಿಂತ ಹೆಚ್ಚಿಗೆ ವಿಶ್ವನಾಥನ್ ಅವ್ರಿಗೆ 520 ಇದೆ API ಸ್ಕೋರು. 520 ಇರುವಂಥವ್ರನ್ನ ಪಕ್ಕಕ್ಕೆ ತಳ್ಳಿ 509 ಇರುವಂಥ ಸೋಮಣ್ಣನ ಮೇಲಕ್ಕೆ ಎತ್ತೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಒಂದು. ಅದರ ಹಿಂದೆ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಇವತ್ತು ನಾವು ಯೂನಿವರ್ಸಿಟಿಯಲ್ಲಿ ಕೆಲಸ ತಗೊಳ್ಳೋಕೆ ಏನಾದರೂ ಶುರು ಮಾಡಿದ್ರೆ ಸಾಕು, ಹೋಗಿ VC ಅವ್ರನ್ನ ಭೇಟಿ ಮಾಡಿ ಆಮೇಲೆ ಗವರ್ನರಿಂದ ಒಂದು ಫೋನ್ ಹೊಡಿಸಿ ಅನ್ನುವಂಥ ಲೆಕ್ಕಾಚಾರಗಳಿಗೆ ಇದೆ ಎಲ್ಲನೂ ಕೂಡ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಡೀ ಕನ್ನಡ ಎಕ್ಸ್ಪರ್ಟ್ ಕಮಿಟಿ ಇದೆಯಲ್ಲ, ಎಕ್ಸ್ಪರ್ಟ್ ಕಮಿಟಿ ಎಲ್ಲರೂ ಕೂಡ ಮೈಸೂರು ಮಂಡ್ಯ ಕಡೆಯವರೇ ಆಗಿದ್ದಾರೆ. ಒಂದು. ಎರಡನೇದು, ಒಂದೇ ಕ್ಯಾಟಗರಿಯವರೇ ಸ್ಕ್ರೀನಿಂಗ್ ಕಮಿಟಿಯ ಮೆಂಬರಿಂದ ಹಿಡ್ಕೊಂಡು ಎಕ್ಸ್ಪರ್ಟ್ ಕಮಿಟಿಯಲ್ಲಿರೋ ಅವರೇ ಹೆಚ್ಚಿಗೆ ಇದ್ದಾರೆ. ಮತ್ತೆ ಸೆಲೆಕ್ಟ್ ಆಗಿರೋರು ಅದೇ ಕ್ಯಾಟಗರಿಯವರಾಗಿದ್ದಾರೆ. ಇದು ಹೇಗಾಗ್ತದೆ ಅಂತ ಕಾಕತಾಳಿಯೋ ಏನೋ ಆನ್ಸರ್ ಕೊಡಬೇಕು VC ಅವರು. ಹೇಳ್ತಾ ಇದ್ದೀನಿ, ಇದರಲ್ಲಿ ಡೀನು ಕೂಡ ಒಬ್ರು ಇದ್ದಾರೆ, ಅವರು ಇಲ್ಲಿ ಅವರೇನೆ.
ಮುಖ್ಯಸ್ಥರು ಒಬ್ರು ಇದ್ದಾರೆ, ಅವರು ಇಲ್ಲೇ ಇದ್ದಾರೆ. ಹಾಗೆ ಇನ್ನೂ ಒಂದು ಇವರು ಹೇಳಿದ್ರು 502, 509 ಅಂತ ಹೇಳಿದ್ರು. ಹಾಗಾದ್ರೆ 400ಕ್ಕಿಂತ ಜಾಸ್ತಿ API ಪಾಯಿಂಟ್ಸ್. ಒಂದ್ ನಿಮಿಷ ನಾನು ಮುಗಿಸ್ತೀನಿ, ಒಂದು ನಿಮಿಷ ದಯವಿಟ್ಟು. ಈಗ ಒಂದು ಅದರ ಜೊತೆಗೆ ಇಲ್ಲಿಯವರೇ ಡೀನ್ ಇದ್ದಾರೆ, ಡಿಪಾರ್ಟ್ಮೆಂಟ್ನವರು, ಇಲ್ಲಿಯ ಮುಖ್ಯಸ್ಥರೇ ಇದ್ದಾರೆ. ಡೀನ್ ಈಸ್ ದಿ ಮೈನ್ ಪರ್ಸನ್ ಹೂ ಕ್ಯಾಲ್ಕುಲೇಟ್ಸ್ ದಿ API ಪಾಯಿಂಟ್ಸ್. ಅದರ ಜೊತೆಗೆ ಇವರು 502, 509 ಅಂತ ಹೇಳಿದ್ರು. 400 ಪಾಯಿಂಟ್ ಬಂದ ತಕ್ಷಣ ಅವರಿಗೆ 40 ಮಾರ್ಕ್ ಬರ್ತದೆ. 500, 600, 700 ಆದ್ರೂ 41 ಆಗೋದಿಲ್ಲ, 40 ಮ್ಯಾಕ್ಸಿಮಮ್ ಅದು. ಇನ್ನು ಉಳಿದಿದ್ದಕ್ಕೆ ಪೋಸ್ಟ್ ಡಾಕ್ಟರಲ್ ವರ್ಕ್ ಇರ್ಬೋದು ಅಥವಾ ಅವರ ಒಂದು ನೀವು 27 ಮ್ಯಾಥಮೆಟಿಕ್ಸ್ ಕಲ್ತ್ಕೊಳ್ಳಿ. ಇದಕ್ಕೆ ಉತ್ತರ ಹೇಳ್ಬೇಕು ನಿಮಗೆ, ನಾನೇ ಉತ್ತರ ಹೇಳ್ಬೇಕು. ಯಾಕೆಂದ್ರೆ ನೀವು ಸೆಲೆಕ್ಟ್ ಮಾಡುವಂತ ಸೋಮಣ್ಣ ಅವರು ಅವರ API ಸ್ಕೋರ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಹೇಳ್ಬೇಕು ನೀವು. ಸರ್ ದಯವಿಟ್ಟು ಕೇಳಿ, ಅವರ API ಸ್ಕೋರ್ ಅಲ್ಲಿ ಅವರು ಫಿಲ್ ಮಾಡಿರೋದು ಪಬ್ಲಿಷ್ಡ್ ಪೇಪರ್ಸ್ ಇನ್ ಜರ್ನಲ್ಸ್ ಅಂದ್ರೆ ಅವ್ರ ಕಥೆಗಳು ಪಬ್ಲಿಷ್ ಮಾಡುವಂತದನ್ನ ಮಾಡಿದ್ದಾರೆ. ಅದಕ್ಕೆಲ್ಲಾನು ಕೂಡ ಮಾರ್ಕ್ಸ್ ಹಾಕಿ ಕೊಟ್ಟಿದ್ದೀರಿ ನೀವು. ಅವರು ಪೇಪರ್ ಪ್ರೆಸೆಂಟೇಷನ್ ಅಂತ ಇರೋ ಕಡೆ ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್ ಅಲ್ಲಿ ಕವನ ವಾಚನ ಮಾಡಿರೋದಿದೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ದೀರಿ ನೀವು. ಇದೆಲ್ಲ ಪಬ್ಲಿಕೇಶನ್ಸ್ ಅಂತ ಕರೀತೀರಾ ನೀವು. ಈ ಮಾರ್ಕ್ಸ್ಗಳು ಕೂಡ ಕೌಂಟ್ ಆಗುತ್ತಾ ವಿಸಿ ಅವರೇ? ಪ್ರೆಸೆಂಟೇಷನ್ ಅಲ್ವಾ ಅದನ್ನ? ಪೇಪರ್ ಪ್ರೆಸೆಂಟೇಷನ್ ಅಲ್ಲ ಸ್ವಾಮಿ, ಮತ್ತೆ ಮುಖ್ಯಸ್ಥರು ಪೇಪರ್ ಪ್ರೆಸೆಂಟೇಷನ್ ಅಲ್ಲ ಅದು. ಆಯ್ತು. ಇಲ್ಲಿ ಜೊತೆಗೆ ನಮ್ಮ ಮಾನ್ಯ ಉಪಕುಲಪತಿಗಳು ಇಲ್ಲಿ ಕೇಳಕ್ ಬಯಸ್ತೀನಿ, ಇಲ್ಲಿ ಎಲಿಜಿಬಿಲಿಟಿ ಇಲ್ದೇ ಇರೋದನ್ನೇ ಫಸ್ಟ್ ಯಾವ ತರ ಸೆಲೆಕ್ಟ್ ಮಾಡಿದ್ರು ಅದಕ್ಕೆ ನನಗೆ ಆನ್ಸರ್ ಬೇಕು. ಅಲ್ಲ ಸರ್, ಇದು ಕೋರ್ಟ್ ಹೋಗೇ ಹೋಗ್ತೀನಿ ನಾನು ಮಾತ್ರ. ಸರ್ ಒಂದು ಸೆಕೆಂಡ್, ಮಾನ್ಯ ಉಪಕುಲಪತಿಗಳಿಗೆ ಇನ್ನೊಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಅದು ಪಬ್ಲಿಕೇಶನ್ ಆಗ್ತದ? ಇಲ್ಲಿ ಒಂದು ಸ್ವಲ್ಪ ತಾವು ಫ್ರೀ ಆಗಿದ್ದಾಗ ಮಾರ್ಚ್ 3 ನಂತರ ಫ್ರೀ ಆಗಿರ್ತೀರಲ್ಲ, ಅವಾಗ ಇದನ್ನು ಕೂತ್ಕೊಂಡು ಒಂದ್ಸಲ ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಬೇರೆ ಇನ್ನೊಬ್ರು ಯಾರಾದ್ರು ಇಂಗ್ಲಿಷ್ ಪ್ರೊಫೆಸರ್ ಇದ್ರೆ ಕೂರಿಸ್ಕೊಂಡು ಕಾನ್ಫರೆನ್ಸ್ ಪ್ರೊಸೀಡಿಂಗ್ಸ್ ಆಸ್ ಎ ಫುಲ್ ಪೇಪರ್ ಎಟ್ಸೆಟ್ರಾ ಅಬ್ಸ್ಟ್ರಾಕ್ಟ್ಸ್ ಆರ್ ನಾಟ್ ಟು ಬಿ ಇನ್ಕ್ಲೂಡೆಡ್. ಅದಾದ ನಂತರ ಮೇಲ್ ಓದಬೇಕು ತಾವು ದಯವಿಟ್ಟು. ನಾನ್ ರೆಫರಿಡ್ ಬಟ್ ರೆಕಗ್ನೈಸ್ಡ್, ಅದರಲ್ಲಿ ಎಲ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್, ರೀಜನಲ್ ಅಂತ ಎಲ್ಲ, ಆಮೇಲೆ ಯೂನಿವರ್ಸಿಟಿ ಲೆವೆಲ್ ಅಂತಿದೆ. ಇಲ್ಲಿ ಭೂಮಿ ದಿನಾಚರಣೆ, ಆಮೇಲೆ NSS ಕ್ಯಾಂಪ್ ಹೋಗಿರೋದಕ್ಕೆಲ್ಲ ಮಾರ್ಕ್ಸ್ ಕೊಟ್ಟಿದ್ದೀರಲ್ಲ ನೀವು ನಮಗೆ. ನಾನು ಮೇಷ್ಟ್ರು ನಮ್ಮ ಮೇಷ್ಟ್ರು ಹಂಗೆ ಮಾಡಲ್ಲ ಅಂತ ಬಾರಿ ನಿಮ್ಮ ಶಿಷ್ಯರು ಹೇಳ್ತಾ ಇದ್ರು. ಇವತ್ತು ಮೇಷ್ಟ್ರು ಮಾಡಿರೋದೇನು ಅಂತ ಹೇಳ್ಬಿಟ್ಟು ಪ್ರಪಂಚಕ್ಕೆ ಗೊತ್ತಾಯ್ತು. ಈ ತರ ಅನ್ಯಾಯ ಮಾಡೋದು ದಯವಿಟ್ಟು ಬಿಟ್ಬಿಡಿ ಸ್ವಾಮಿ. ಇದಕ್ಕೂ ನಾನು ಕ್ಲಾರಿಫಿಕೇಶನ್ ನಿಮ್ಮಂದ್ರೆ ಕೇಳ್ತೀವಿ. ಈಗ ಅಬ್ಸ್ಟ್ರಾಕ್ಟ್ ಗಳಿಗೆಲ್ಲ ಮಾರ್ಕ್ಸ್ ಕೊಟ್ಟಿರೋದು ಕೌಂಟ್ ಯಾಕೆ ಮಾಡಿದ್ರಿ ಅನ್ನೋದು ಕೂಡ ಅಲ್ಲಿ ಪ್ರಶ್ನೆ. ಒಂದೊಮ್ಮೆ ಅದು ಕೂಡ ಎಕ್ಸ್ಪರ್ಟ್ ಕಮಿಟಿಗೆ ವ್ಯಾಪ್ತಿಗೆ ಬರೋದಾಗಿದ್ರೆ ಈಗ ನಿಮ್ಮ ಗಮನಕ್ಕೆ ತರ್ತಿದ್ದೀವಿ, ಈಗ ಏನ್ ಕ್ರಮ ತಗೊಳ್ಬಹುದು ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ನಿಮ್ಮಿಂದ ಉತ್ತರ ಬಯಸ್ತೀನಿ. ಅದರ ಜೊತೆಗೆ ಶ್ರೀಪತಿ ತಂತ್ರಿ ಅವರನ್ನ ಕೂಡ ಮಾತಾಡಿಸ್ತೀನಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ.